ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್. ಇಲ್ಲಿಂದನೇ ವಿಡಿಯೋ ಶುರು ಮಾಡೋಣ. ನಿನ್ನೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಲ್ವಾ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮದುವೆಗೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟೆ. ಅದ್ರ ಮಧ್ಯ ಹೆಣ್ಣು ಕಡೆಯವ್ರು ಬಂದ್ರಲ್ಲ, ಅವ್ರನ್ನ ಚೌಟ್ರಿ ಒಳಗಡೆ ಕರ್ಕೊಳ್ಬೇಕು ಅಂದ್ಬಿಟ್ಟು ಈ ರೀತಿ ಶಾಸ್ತ್ರ ಮಾಡ್ತಾರೆ. ಅವ್ರ ಕಡೆ ಶಾಸ್ತ್ರ ಏನಿದೆ ಅದನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಕಂಬಳಿ ಹಾಸ್ಬಿಟ್ಟು ಹಾಗೆ ಹುಡುಗನ ಕಡೆಯವರೆಲ್ಲ ಬರ್ತಾರಲ್ಲ, ಸೊ ಅವ್ರನ್ನೆಲ್ಲ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಅರ್ಶಿನ ಕುಂಕುಮ ಇಟ್ಟು, ಹಾಗೆ ಗಂಡಸರಿಗೆ ಕುಂಕುಮ ಅಂದರೆ ನಾಮ ಬೆಳೆದ್ಬಿಟ್ಟು ಸಿಹಿ ತಿನ್ನಿಸ್ತಾರೆ. ನೋಡಿ, ಇಲ್ಲಿ ಸಿಹಿ ಅಂದರೆ ಸಕ್ಕರೆ ತಿನ್ನಿಸ್ತಾರೆ. ಅವ್ರ ಸಂಪ್ರದಾಯ ಇದು. ಸೊ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಅಲ್ವಾ, ಸೊ ನಾವು ಅದನ್ನೆಲ್ಲನೂ ರೆಸ್ಪೆಕ್ಟ್ ಮಾಡಬೇಕು. ನೋಡಿ, ಒಬ್ಬೊಬ್ರಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಈ ರೀತಿ ಮಾಡಿ ಒಳಗಡೆಗೆ ವೆಲ್ಕಮ್ ಮಾಡ್ತಾರೆ. ಸೊ ಅದಾದ ನಂತರ ಶುರುವಾಗತ್ತೆ ಮದುವೆ ಕಾರ್ಯ. ನೋಡಿ, ಇಲ್ಲೆಲ್ಲ ಹೊರಟರು ಒಳಗಡೆ. ಹಾಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದರು. ಸೂಪರಾಗಿ ರೂಮ್ ಮಾಡಿದ್ದಾರೆ. ಅವ್ನು ರೆಡಿಯಾಗಿ ಓಡಾಡ್ತಿದ್ದಾನೆ. ಹಂಗೆ ವಾಪಸ್ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಔಟದನ್ನು ಇಲ್ಲಿ ಏನಕ್ಕೆ ತೋರ್ಸಕ್ಕೆ ಬಂದೆ ಅಂದರೆ, ಇಲ್ಲಿ ಈಗ ಖಾಲಿ ಸ್ಪೇಸ್ ಇದೆಯಲ್ಲ, ಈ ಖಾಲಿ ಸ್ಪೇಸಲ್ಲಿ ನೋಡಿ ಎಲ್ಲ ಕಡೆ ಮಲ್ಲಿಗೆ ಗಿಡ ಹಾಕಿದ್ದಾರೆ. ಎಷ್ಟು ಚೆಂದ ಅಲ್ಲ. ನಾವು ಬೇರೆ ಬೇರೆ ಥರ ನೋಡಿರ್ತೀವಿ, ಲೈಕ್ ಗ್ರಾಸ್ ಲಾನ್ ನೋಡಿರ್ತೀವಿ, ಬೇರೆ ಏನಾದರೂ ಹಾಕಿರ್ತಾರೆ. ಸೊ ಇಲ್ಲೆಲ್ಲ ಮಲ್ಲಿಗೆ ಗಿಡ ಹಾಕಿದ್ದಾರೆ, ಗಮ್ಮನ್ನತೆ ಅಂತ. ಹೂವು ಬಿಟ್ರೆ ನೈಸ್. ಎಲ್ಲೋ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದು ರೂಮ್. ಏನಂತ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಇದ್ರ ಬಗ್ಗೆ ಇತಿಹಾಸ. ಇಳಿಬೇಕು ಮತ್ತು ಹತ್ತಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಸೊ ಮೊದಲು ಇಳಿಬೇಕು, ಆಮೇಲೆ ಹತ್ತಬೇಕು. ನಾವು ಬೆಟ್ಟ ಸಾಮಾನ್ಯವಾಗಿ ಹತ್ಬಿಟ್ಟು ಆಮೇಲೆ ಇಳಿತೀವಿ, ಬಟ್ ಇಳಿದ್ಬಿಟ್ಟು ಇವಾಗ ಹತ್ತಬೇಕು. ಲೆಟ್ಸ್ ಗೋ. ಇಳ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಇಳಿವಾಗ ಇಳಿತಾ ಇದ್ದೀವಿ, ಹತ್ತುವಾಗ ಹೇಗೆ ಅಂತ ಗೊತ್ತಿಲ್ಲ. ತುಂಬ ಬಿಸಿಲಿದೆ. ಎಷ್ಟು ದೂರ ಇದೆ? ಇಲ್ಲೇ ಗುರು, ಹತ್ರನೇ. ಏನೊಂದು 100 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಅವ್ರು ಹೇಳಿದ್ದು ತುಂಬ ಹೈಟಲ್ಲಿದೆ ಮೆಟ್ಲು ಅಂತ ಹೇಳಿದ್ರು, ಬಟ್ ಏನಿಲ್ಲ, ಇಲ್ಲಿ ನಾರ್ಮಲ್ ಮೆಟ್ಲೆ ಇದೆ. ಇಲ್ಲೆಲ್ಲ ಈ ರೀತಿ ಶೆಡ್ಗಳಿರುತ್ತೆ, ಅಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ. ಅಂದರೆ ದೇವ್ರಿಗೆ ಹರಕೆ ಹೊತ್ತಿರ್ತಾರಲ್ವ, ಸೊ ಅವರೆಲ್ಲ ಬಂದು ಈ ರೀತಿ ಮಾಡ್ತಾರೆ. ಕೊಂಡು ಬಂದರೆ ಇಲ್ಲೆಲ್ಲ ಶಾಪ್ಸ್ ಇದೆ, ಏನಾದ್ರು ಪರ್ಚೇಸ್ ಮಾಡ್ಬೋದು. ಇಲ್ಲಿವರೆಗೂ ವೆಹಿಕಲ್ಸ್ ಬರ್ಬೋದು. ಡಿಫ್ರೆಂಟ್ ವೈಬ್. ನನ್ನನ್ನು ಕರೆದ್ರು, ನಾನು ಲೇಟ್ ಆಯಿತು ಬರೋದು. ಅವ್ರನ್ನೆಲ್ಲ ಮೇಕಪ್ ಮಾಡಿಕೊಂಡು ಈಗ ಆಲ್ರೆಡಿ ಓಡ್ ಬರ್ತಿದ್ದಾರೆ. ನೋಡಿ, ನಮಸ್ತೆ. ರೀಲ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ವ್ಲಾಗ್. ಎಸ್, ಯೂಟ್ಯೂಬ್ ವ್ಲಾಗ್. ನಮಸ್ತೆ. ನನ್ನ ಹೆಸರು ಭರತ್ ಅಂತ, ಪವಿತ್ರ ಫ್ರೆಂಡ್. ಹಾಯ್, ನವೀನ್ ಅಂತ, ಪವಿತ್ರ ಫ್ರೆಂಡ್. ನಾನು ಶ್ರೀ ಶೆಟ್ಟಿ. ಓಡ್ ಬಂದ್ರಿ ಒಳಗೆ. ಕುಮಾರ್ ಸಂಜೀವ್ ಅಂತ, ಇಲ್ಲೇ ಇರ್ತೀವಿ. ಪಾತ್ರ ಫ್ರೆಂಡ್. ಹೇಳೋ. ಪವಿತ್ರ ಕೋ ಫ್ರೆಂಡ್. ಓಕೆ, ತುಂಬ ಇದೆಯಾ? ಕರೆದ್ರು, ನಾನು ಲೇಟ್ ಆಯಿತು ಬರೋದು. ಅದರಿಂದ ಎಲ್ಲ ಹೋಗ್ಬಿಟ್ಟು ಆಲ್ರೆಡಿ ವಾಪಸ್ ಹೋಗ್ತಿದ್ದಾರೆ. ರಶ್ ಇದೆ ಅಂತಿದ್ದಾರೆ, ನೋಡ್ಬೇಕು. ಇವ್ರ ಜೊತೆ ಹೋಗ್ತಿದ್ದೀನಿ ಈಗ. ಹೇಳಮ್ಮ, ನಿನ್ನ ಹೆಸ್ರೇನ್ಮಾ? ಇವ್ರಿಗೆಲ್ಲ ವಿಡಿಯೋಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಸುತ್ತಲ್ಲ, ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದು ಕ್ಯಾಮ್ರಾ ಬ್ಲಾಗಲ್ಲಿ. ಸೊ ಅದಕ್ಕೆ ಶೈ ಅಂದರೆ ನಾಚಿಕೆ. ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಅವ್ರು ಬಿಟ್ಟು ಹೋದ್ರೆ ಇವ್ರು ಬಿಟ್ಟಿಲ್ಲ. ಇಲ್ಲಿ ಏನು ಸ್ಪೆಷಲ್ಲು? ಅರ್ಶಿನ ಕುಂಕುಮ ಮತ್ತು ಆ ಕಣ್ಣು ಅದೇನೇನೋ ಇದೆ, ಅದು ಕೊಡೋದು ಅನಿಸುತ್ತೆ ಸ್ಪೆಷಲ್ಲು. ಇಲ್ಲಿದೆ ನೋಡಿ, ಇದನ್ನು ತೊಗೊಂಡೋಗಿ ದೇವ್ರಿಗೆ ಅರ್ಪಿಸೋದು ಅನಿಸುತ್ತೆ. ಅಮ್ಮ, ದೇವ್ರ ಹೆಸರು ಏನಂದ್ರಿ? ಎಲ್ಲಿರೋದು ಇದು? ಜಕ್ಕವ್ವ. ಹಾಂ, ನೆಕ್ಸ್ಟು ದರಿದೇವರು ಅಂದರೆ ಈಶ್ವರನ
ಈಶ್ವರ ಅಂದರೆ ನಿಮಗೂ ಗೊತ್ತಿಲ್ಲ, ಇದು ಜಕ್ಕವ್ವ ಅಂತಾರಲ್ಲ, ಈ ದೇವ್ರನ್ನ ಜಕ್ಕವ್ವ ಅಂತಾರೆ. ಲೈಕ್ ಎಲ್ಲಮ್ಮ ಥರನೇ. ತುಂಬ ರಶ್ ಇದೆ ನೋಡಿ. ಚಪ್ಪಲಿ ಇಲ್ಲಿ ಬಿಟ್ಟಿದ್ದೀವಿ. ಒಂದು ಯೋಚನೆ ಬರುತ್ತೆ, ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಕರ್ಮ ಹೋಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ, ರಶ್ ಆಗಿಬಿಡುತ್ತೆ ಮತ್ತೆ. ನನ್ನ ಜೊತೆ ಬಂದಿರೋರು ರೆಡಿಯಾಗಿ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಆನಂತರ ದೇವಸ್ಥಾನಕ್ಕೆ ಬಂದ್ವಿ. ಮೊದಲು ಬಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ದರ್ಶನ ಮಾಡಿಕೊಂಡು ಅಂತ ನೋಡಿದ್ರೆ ರಶ್ ಆಗಿತ್ತು. ಅದರಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ. ಆದರೆ ಅಲ್ಲೊಂದು ಬೇಜಾರು ಕಾದಿತ್ತು. ಏನಪ್ಪ ಅಂದರೆ ಮದುವೆನೇ ಆಗೋಗಿತ್ತು. ಬೇಜಾರಾಯಿತು, ಯಾಕಂದರೆ ಇಲ್ಲಿಂದ ಅಷ್ಟು ದೂರ ಹೋಗ್ಬಿಟ್ಟು ಮದುವೆನೇ ನೋಡೋಕ್ಕಾಗಲಿಲ್ಲ ಅಂತ. ಆನಂತರ ನೋಡಿ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು. ಅರ್ಕೆ ಹೊತ್ತಿರೋರೆಲ್ಲ ಈ ರೀತಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಆಮೇಲೆ ದೇವ್ರಿಗೆ ತಂದಿರೋವಂಥ ಅರ್ಶಿನ ಕುಂಕುಮ ಎಲ್ಲ ದೇವಸ್ಥಾನದ ಕಡೆ ಇರುತ್ತಲ್ಲ, ಈ ರೀತಿ ಗೋಡೆ ಮೇಲೆಲ್ಲ ಹಾಕ್ತಾಯಿದ್ರು. ಇದವ್ರ ಸಂಪ್ರದಾಯ ಏನೋ ನನಗೆ ಗೊತ್ತಿಲ್ಲ. ಸೊ ಎಲ್ಲಿ ನೋಡಿದ್ರು ನಿಮಗೆ ಆವಾಗಲೇ ನೋಡಿರ್ತೀರ, ಬರೀ ಅರ್ಶಿನ ಕುಂಕುಮನೇ ಇತ್ತು. ಹಾಗೆ ನೋಡಿ ಇದು ದೇವರು. ನೆಕ್ಸ್ಟು ವಿಡಿಯೋಸಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ರಶ್ ಇತ್ತು, ಬೇಗನೆ ಆಗೋಯ್ತು. ಇಲ್ಲಿ ನಮ್ಮ ಹುಡುಗ ರೆಡಿಯಾಗಿ ನಿಂತಿದ್ದ, ಆದರೆ ನಮ್ಮ ಹುಡುಗಿ ಇನ್ನೂ ಬಂದಿರಲಿಲ್ಲ. ಸೊ ಅವನು ಹುಡುಗಿಗೆ ವೆಯ್ಟಿಂಗು. ಅನಂತರ ನೋಡಿ ಇವರೆಲ್ಲ ಕಿತಾಪತಿಗಳು ಏನೋ ಮಾತಾಡಿಕೊಂಡು ನಗಾಡ್ತಿದ್ರು. ಅಂದರೆ ಒಬ್ರಿಗೊಬ್ರು ರೇಗಿಸ್ಕೊಂಡು ಒಂಥರ ಚೆನ್ನಾಗಿತ್ತು. ಯಾಕಂದರೆ ಫ್ರೆಂಡ್ಸ್ ಅಲ್ವಾ, ಸೊ ಇದೇ ರೀತಿ ಇರಬೇಕು. ಪ್ರತಿಯೊಬ್ಬರು ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಆ ಗ್ಯಾಪಲ್ಲಿ ವಿಶ್ವನ ಮದುವೆನೂ ಮಾಡ್ಬಿಡೋಣ ಅಂತೇನೋ ಹೇಳ್ತಾ ಇದ್ದ ಅವನು. ನೆಕ್ಸ್ಟ್ ಇಯರು ನಾನೇ ಮಾಡ್ತೀನಿ ಅಂತ. ಅನಂತರ ಮದುವೆ ಎಲ್ಲ ಮುಗ್ದಿತ್ತಲ್ಲ, ರಿಸೆಪ್ಷನ್ಗೆ ರೆಡಿಯಾಗಿದ್ರು. ಹುಡುಗ ಹುಡುಗಿನೂ ಒಳಗಡೆ ಬರ್ತಾಯಿದ್ರು. ಒಳಗಡೆ ಕರ್ಕೊಂಡು ಬರೋ ಶಾಸ್ತ್ರ ಇದು. ಅಂದರೆ ಇದೆ ಮೇಯ್ನು ಅವರಿಗೆ ಮದುವೆ ಎಲ್ಲ ಮುಗಿದ ನಂತರ ಒಂದೇ ದಿನದಲ್ಲಿ ಇವರು ದಾರ ಮುಹೂರ್ತ ಮಾಡಿ ಆನಂತರ ರಿಸೆಪ್ಷನ್ ಸಹ ಮಾಡ್ತಾರೆ. ನಮ್ಮ ಹಾಗೆ ನೈಟ್ ರಿಸೆಪ್ಷನ್ನು ಮತ್ತು ಶಾಸ್ತ್ರಗಳೆಲ್ಲ ಮಾಡಿ ಮತ್ತೆ ಬೆಳಗ್ಗೆ ಮುಹೂರ್ತನ ಮಾಡೋದಿಲ್ಲ, ಅಂದರೆ ಮದುವೆನ ಮಾಡೋದಿಲ್ಲ. ಇಲ್ಲಿ ಒಂಥರ ಡಿಫ್ರೆಂಟ್. ಅಂದರೆ ಒಬ್ಬೊಬ್ಬರ ಕಲ್ಚರ್ಗೆ ನಾವು ಗೌರವ ಕೊಡಬೇಕು ಅಲ್ವಾ. ಸೊ ಅವರವರು ಕಲ್ಚರ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ಕಡೆನೂ ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಆಗಿದ್ರೆ ನಮಗೂ ಒಂಥರ ಖುಷಿ. ಹಾಗೆ ಇವರು ಬಂದು ನಿಂತ್ಕೊಂಡಿದ ತಕ್ಷಣ ಮದುವೆ ಆಗಿತ್ತಲ್ಲ, ಯಾರ್ಯಾರು ಮದುವೆ ನೋಡಿರಲ್ಲ ಅವರೆಲ್ಲರೂ ಅಕ್ಷತೆನ ಹಾಕಿ ಹರಿಸಿದ್ರು. ಏನಂತ, ಸುಖವಾಗಿ ಬಾಳಿ 100 ಕಾಲ ಖುಷಿಯಾಗಿ ಅಂತ. ನೋಡಿ ಹೇಗಿತ್ತು ಅಂತಂದರೆ ವಿಜೃಂಭಣೆಯಿಂದ ನಡೀತು ಇವನ ಮದುವೆ. ಇಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ದೇವ್ರಣೆ ಗೊತ್ತಿರಲಿಲ್ಲ. ಯಾಕಪ್ಪ ಅಂದರೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಏನಂದರೆ ಒಂದು 14 ಇಯರ್ಸ್ ಬ್ಯಾಕ್ ಒಂದು ಮದುವೆಗೆ ಬಂದಿದ್ದೆ. ಹಿಂಗೆ ಫ್ರೆಂಡ್ ಅವ್ರ ಅಣ್ಣನ ಮದುವೆ ಅಲ್ಲೂ ಕೂಡ ಅಂದರೆ ಬಿಜಾಪುರ. ಅಲ್ಲಿ ಹೇಗೆ ನಡೀತು ಅಂದರೆ ಒಂದು ರಿಸೆಪ್ಷನ್ ಇತ್ತು, ಬೇಗ ಮದುವೆ, ಅಂದರೆ ಮಾರ್ನಿಂಗ್ ಬೇಗ ಮದುವೆ ಆಗೋಯ್ತು ಅಷ್ಟೇ. ಅದು ಬಿಟ್ಟು ಈ ಥರ ಎಲ್ಲ ಗ್ರ್ಯಾಂಡ್ ಆಗಿರಲಿಲ್ಲ. ಬಟ್ ಇವನ ಮದುವೆ ಸಖತ್ ಗ್ರ್ಯಾಂಡ್ ಆಗಿತ್ತು. ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ತಂದರು. ನೋಡಿ ಇಲ್ಲಿ ಕೇಕ್ ತಂದುಬಿಟ್ಟು ಎಲ್ಲರೂ ರೇಗಿಸ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಕೇಕ್ ಕಟ್ ಮಾಡಿದ ನಂತರ ಗಿಫ್ಟ್ ಯಾರ್ಯಾರು ತಂದಿದ್ರು ಅದನ್ನೆಲ್ಲ ಕೊಟ್ಬಿಟ್ಟು ಹಾಗೆ ಒಂದು ಫೋಟೋ ತೊಗೊಂಡ್ವಿ. ನಿಜವಾಗ್ಲೂ ಅವ್ರ ಊರಲ್ಲಿ 5 ಡೇಸ್ ಇದ್ದೆ. ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ನನಗೀಗೂ ಫೀಲ್ ಆಗುತ್ತೆ, ಒಂಥರ ಬೇಜಾರಾಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿಂದ ಬೇಗ ಬಂದುಬಿಟ್ನಲ್ಲ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವಿಲ್ಲಿ ಬದುಕಬೇಕಲ್ವ, ಸೊ ಬರಲೇಬೇಕಾಗತ್ತೆ. ಸೊ ಬಂದೆ. ಬಟ್ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ, ಹೃದಯಪೂರ್ವಕ ಧನ್ಯವಾದ. ಯಾಕಂದರೆ ಆ ರೀತಿ ನೋಡ್ಕೊಂಡಿದ್ದೀರಾ, ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ನೀವು ಮನೆ ಮಗಳಿಗಿಂತ ಹೆಚ್ಚಾಗಿ ಹೇಗೆ ಅಂತ ಕೇಳ್ಬೋದು, ಆದರೆ ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತಾಗತ್ತೆ. ಸೊ ಥ್ಯಾಂಕ್ಫುಲ್ ಎಲ್ರಿಗೂ, ಥ್ಯಾಂಕ್ಸ್ ಅ ಲಾಟ್ ಪ್ರತಿಯೊಬ್ರಿಗೂ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಹಾಗೆ ನೋಡಿ ಇಲ್ಲಿ ಮದುವೆ ಊಟ ಈ ರೀತಿ ಇರುತ್ತೆ. ನಮ್ಮ ಮದುವೆಗಳಲ್ಲಿ ಥರ ಪೂರಿ ಪಲಾವ್ ಎಲ್ಲ ಇರೋದಿಲ್ಲ. ಅವ್ರದ್ದೇನಿದ್ರು ಚಪಾತಿ, ಶೇಂಗಾ ಚಟ್ನಿ ಪುಡಿ, ಈ ರೀತಿ ಇರುತ್ತೆ. ಮಸ್ತಾಗಿತ್ತು, ನಿಜವಾಗ್ಲೂ ಸೂಪರಾಗಿತ್ತು. ಹಾಗೆ ನೋಡಿ ಇಲ್ಲಿ ಒಂದು ರೀಲ್ಸ್ ಮಾಡ್ತಾಯಿದ್ವಿ. ಇವನು ಶ್ರೀನಿವಾಸ ಅಂತ, ಅಂದರೆ ಶ್ರೀ ಶೆಟ್ಟಿ ಅಂತ.
ಇವನು ಇವು ರೀಲ್ಸ್ ಮಾಡೋವರೆಗೂ ಬಿಟ್ಟಿಲ್ಲ ನಾನು, ಇಲ್ಲ ನೀನು ಮಾಡಲೇಬೇಕು ಈ ರೀಲ್ಸ್ಗೆ ಅಂತಂದ್ಬಿಟ್ಟು. ನನಗೆ ಬೇರೆ ರೂಢಿ ಇರಲಿಲ್ಲ, ತುಂಬ ದಿನ ಆಗಿತ್ತು. ಆದ್ರೂ ಸರಿ ಏನೋ ಒಂದು ಪ್ರಾಕ್ಟೀಸ್ ಮಾಡಿದ್ವಿ. ನಿಮ್ಗೆ ಗೊತ್ತಿರುತ್ತೆ, ಇದು ರಾಮ ಶಮ ಬಾಮದು, ಕಮಲ ಹಾಸನ್ ಮತ್ತು ಶ್ರುತಿ ಮಾತಾಡಿದ್ದು ಅನಿಸುತ್ತೆ ಇದು. ಸೊ ಆ ಒಂದು ಡೈಲಾಗ್ಸಿಗೆ ರೀಲ್ಸ್ ಮಾಡ್ತಾಯಿದ್ವಿ. ಆದರೂ ಬರಲಿಲ್ಲ ಪರ್ಫೆಕ್ಟಾಗಿ, ಬಟ್ ನಾಗನ ಜೊತೆ ಚೆನ್ನಾಗಿ ಬಂತು. ಮದುವೆ ಎಲ್ಲ ಮುಗಿತು, ಇವಾಗ ಸನ್ಸೆಟ್ ಆಗ್ತದೆ. ಒಳ್ಳೆ ವೀವ್ ಇದು ಆ್ಯಕ್ಚುಲಿ. ನೋಡಿ ಬೆಳಗ್ಗೆಲ್ಲ ಎಷ್ಟು ರಶ್ ಇತ್ತು, ಹೇಗಿತ್ತು, ಎಲ್ಲ ಖಾಲಿ ಖಾಲಿ. ಈಗ ಮದುವೆ ಫಂಕ್ಷನ್ ಎಲ್ಲ ಮುಗೀತು, ಹೊರಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಗಾಡಿ ಬಂದಿಲ್ಲ ಇನ್ನು, ಬಂದರೆ ಮನೆಗೆ ಹೋಗಬೇಕು. ಎಲ್ಲರೂ ಇವಾಗ ಹೊರಡ್ತಿದ್ದಾರೆ, ನಾನು ಮಾತ್ರ ನಾಳೆ ಹೋಗ್ತೀನಿ. ಯಾಕಂದರೆ ನಾಗ ಬಂದುಬಿಟ್ಟು ಇರು ಅಂತ ಹೇಳ್ತಾಯಿದ್ದೆ, ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅವರು, ಅಂದರೆ ಮನೆ ದೇವರಿಗೆ. ಸೊ ಹೋಗಿಬಿಟ್ಟು ಮತ್ತೆ ನಾಳೆ ಹೋಗ್ತೀನಿ ಊರಿಗೆ. ಇವತ್ತು ಹೋಗೋಲ್ಲ, ಇವತ್ತು ಎಲ್ಲ ಫ್ರೆಂಡ್ಸ್ ಹೋಗ್ತಿದ್ದಾರೆ, ಕಿರಣ ಆ್ಯಂಡ್ ಸೀನಾ, ಭರತ ಅವರೆಲ್ಲ ಹೋಗ್ತಿದ್ದಾರೆ. ಇವತ್ತು ನಾನು ಹೋಗೋಕ್ಕಾಗಲ್ಲ, ಅದೇ ಬೇಜಾರಾಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಗಂಡು ಹೆಣ್ಣು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಬಂದ ತಕ್ಷಣ ಹೊರಡೋದೇ. ವೆಲ್ಕಮ್. ಪೂಜಾ ಗೊತ್ತುಂಡ ಅರ್ಥಮ್ಮ ಚಪ್ಪ ಹೇಳಪ್ಪ, ಹೆಸ್ರು ಹೇಳಪ್ಪ, ಹೇಳಮ್ಮ. ಅಷ್ಟೇನಾ? ಹಾಂ, ಅರ್ಥ ಅಂತ ಹೇಳಪ್ಪ. ಏನು ಅರ್ಥ ಗೊತ್ತಿಲ್ಲ ನನಗೆ. ಪೂಜೆ ಅಂದ್ರೆ ಪೂಜೆ ಮಾಡೋದು. ಪೂಜೆ ಅಲ್ಲ, ಅದು ಪೂಜಾ. ಪೂಜಾನೇ. ಶಿವಲಿಂಗದ ಮೇಲಿರುವುದು 3 ದಳದ ಪತ್ರಿ, ನಾಗರಾಜ್ ಎಂದು ಹೇಳುವೆನು, ಅಮೋಘೆಯವರ ಸುಪುತ್ರಿ. ಓ ಬಾ 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 ಬಾ. ಬಲ್ಗಲಲ್ಲಿ ಒದ್ದು ಮನಸ್ಸಲ್ಲಿ, ಹಾಂ, ಇದು ಸೇರು ಒದ್ದು ಅಕ್ಕಿ ಹೇಗೆ ಬೀಳುತ್ತೆ ಹಾಗೆ ಈ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲನೂ ತುಂಬಿರಲಿ, ನಾನು ಹೋಗೋ ಅಂಥ ಮನೆ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಕೇಳಿಕೊಂಡು ದೇವ್ರ ಹತ್ರ ಬಲ್ಗಾಲಲ್ಲಿ ಒದ್ದು ಒಳಗೆ ಬಾ. ಒದ್ದಿದ ತಕ್ಷಣ ಆಚೆ ಇಟ್ಬಿಡ ಕಾಲು, ಹಿಂಗೆ ಒದ್ದಿದ ತಕ್ಷಣ ಹಂಗೆ ಇಟ್ಬಿಡು ಕಾಲು. ಓಕೆ, ಸಡನ್ಲಿ. ಹಾಂ ಹಾಂ, ಇಡು ಅಲ್ಲೇ. ಹಾಂ, ವೆಲ್ಕಮ್. ಸೀದಾ ದೇವ್ರ ಮನೆ ಹತ್ರ. ಇದನ್ನೆಲ್ಲ ಯಾಕೆ ಈ ರೀತಿ ಕಂಪ್ಲೀಟಾಗಿ ಆಗ್ತಿದ್ದೀನಿ ಅಂದರೆ, ಇದೊಂದು ಮೆಮೊರಿ ನಿಜವಾಗ್ಲೂ. ಯಾಕೆ ಅಂದರೆ ಇಲ್ಲಿಂದ ಅಷ್ಟು ದೂರ ಹೋಗಿ ಇದನ್ನೆಲ್ಲ ಹಾಕಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ. ಯಾಕಂದರೆ ಇವನು ನನ್ನ ಬೆಸ್ಟ್ ಫ್ರೆಂಡ್. ಇವನು ಪರಿಚಯ ಆಗಿದ್ದೆ ಒಂದು ವಿಚಿತ್ರ, ಅದು ಬಿಡಿ, ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ. ಅವನು ಬರಲಿ ಮನೆಗೆ ಒಂದು ಸರಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಾಗ ಬಂದಾಗ ಅವನ್ನೇ ಕೇಳೋಣ, ಹೇಳ್ತಾನೆ. ಓಕೆನಾ? ಬಟ್ ಇವನು ಸುಮಾರು ನನ್ನ ಡಿಗ್ರಿ ಮೇಟ್ ಅಂದರೆ ಆಯಿತು, ಒಂದು 13-14 ಇಯರ್ಸ್ ಆಯಿತು ಇವನು ಫ್ರೆಂಡಾಗಿ. ಆವತ್ತಿಂದನೂ ಇದೇ ಬಾಂಡಿಂಗಲ್ಲಿ ಇದೇ ರೀತಿ ಇದ್ದಾನೆ. ಅವರು ಮನೇಲಿ ಒಬ್ಳು ಅನ್ನೋ ರೇಂಜಿಗೆ ನನ್ನನ್ನು ಟ್ರೀಟ್ ಮಾಡ್ತಾನೆ. ಹಾಗೆ ಈವನ್ ಅವ್ರ ಮನೇಲೂ ಅಷ್ಟೇ, ಅವ್ರ ಅಮ್ಮ ಆಗ್ಬೋದು, ಅಣ್ಣಂದ್ರಾಗ್ಬೋದು, ಹಾಗೆ ಅಕ್ಕಂದ್ರಾಗ್ಬೋದು, ಅತ್ತಿಗೆದಿರಾಗ್ಬೋದು, ಎಲ್ಲರೂ ಅಷ್ಟೇ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಲವ್ ಕೊಟ್ರಿ. ನಿಜವಾಗ್ಲೂ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನನಗೆ ಅಲ್ಲಿಂದ ಬರಬೇಕಂದ್ರೆ ತುಂಬಾ ಫೀಲ್ ಆಗಿಬಿಟ್ಟಿದ್ದೆ. ಅದನ್ನು ತೋರಿಸ್ತೀನಿ ಹೇಗಿತ್ತು ನನಗೆ ಅಂದರೆ ಮಾತೇ ಬರಲಿಲ್ಲ. ಅವತ್ತು ನೈಟ್ ಪೂರ್ತಿ ಹತ್ತಿದ್ದೀನಿ, ಅಷ್ಟು ಬೇಜಾರಾಯಿತು ನನಗೆ. ಅಲ್ಲಿಂದ ಬರೋಕ್ಕಾಗಲಿಲ್ಲ, ಬಟ್ ಬರಬೇಕಾಯ್ತು. ಮತ್ತು ಮಾರ್ನಿಂಗ್ ಉಪ್ಪಿಟ್ಟು ಇದನ್ನು ತಿಂದ್ಬಿಟ್ಟು ಈಗ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಮೊದಲು ಅವ್ರ ಅಪ್ಪ ಅವರ ಸಮಾಧಿ ಹತ್ರ ಹೋಗಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಸಿಗ್ತೀನಲ್ಲಿ. ಹಾಗೆ ನಾನು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡೆ ಊರಿಗೆ, ಆದರೆ ಅವನು ಕಳಿಸ್ಲಿಲ್ಲ. ಇಲ್ಲ, ಇಲ್ಲಿರೋ ಅಂಥ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ಹೋಗುವಂತೆ ಅಂತ ಅಂದ್ಬಿಟ್ಟು, ಇಲ್ಲ ನಮ್ಮ ಜೊತೆ ಯಾರೂ ಇರೋದಿಲ್ಲ, ನೀನಾದರೂ ಇರು, ಫ್ರೆಂಡ್ಸ್ ಎಲ್ಲ ಹೊರ್ಟೋಗ್ಬಿಟ್ರು ಅಂತಂದ್ಬಿಟ್ಟು ಇರಿಸ್ಕೊಂಡ. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದು ಒಂದು ಸ್ಮಾಲ್ ದೇವಸ್ಥಾನ, ಅಂದರೆ ಸೌದತ್ತಿ ಬಂದು ದೊಡ್ಡ ದೇವಸ್ಥಾನ, ಮೂಲ ದೇವರಲ್ಲೇ ಇರೋದು. ಸೊ ಇಲ್ಲಿ ಬಂದು ಸಣ್ಣ ದೇವಸ್ಥಾನ. ಸೊ ಇಲ್ಲಿ ಬಂದಿದ್ದೀವಿ ನೋಡಿ, ಜಾತ್ರೆ ಎಲ್ಲ ಆಗಿದೆ, ಇನ್ನೂ ಹಾಗೆ ಇದೆ ಟೆಂಟ್ಸ್ ಎಲ್ಲ. ಮದುವೆ ಗಂಡು ಹೆಣ್ಣು ಜೊತೆಲಿ ನಾವಿಷ್ಟು ಜನ ಬಂದಿದ್ದೀವಿ. ಇಲ್ಲೆಲ್ಲ ಏನು ಸಿಗುತ್ತೆ ನೋಡಿ,
ದೇವಸ್ಥಾನಕ್ಕೆ ಬೇಕಾಗಿರೋಂಥ ಐಟಮ್ ಸಿಗುತ್ತೆ. ಸ್ಯಾರಿ ಸಿಗುತ್ತೆ, ಅರಿಶಿನ ಕುಂಕುಮ, ತೆಂಗಿನಕಾಯಿ, ಹೂವು ಪ್ರತಿಯೊಂದು ಸಿಗುತ್ತೆ. ತಗೊಂಡು ಹೋಗೋದು. ಡೀಟೇಲ್ಸಾ ಕೇಳ ಇಲ್ಲ ಆಮೇಲೆ ಕೇಳೋಣವ. ಮುಖವಾಡ ಎಲ್ಲ ಇದೆ ನೋಡಿ. ರೇಣುಕಾ ಎಲ್ಲಮ್ಮ ಇಲ್ಲ ಕ್ಯೂ ಸಿಸ್ಟಮಾ, ತುಂಬ ಜನ ಇದ್ದರೆ. ಹಾಂ, ಇಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ನೋಡಿ ತುಂಬ ಹಾಕಿದ್ದಾರೆ. ಇಲ್ಲೆಲ್ಲ ಅಡುಗೆ ಊಟ ಮಾಡ್ಕೊಂಡು ತಿನ್ನೋವಂಥ ಪ್ಲೇಸು. ಎಲ್ಲಿ ಬಂದರೂ ರಂಗು ರಂಗು ನೋಡಿ, ಬರೀ ಅರಿಶಿನ ಕುಂಕುಮ. ಮೊನ್ನೆ ಅಂತ ಗದ್ಲ ಮುಂದೆ ಅಕ್ಕ ಅದೇನಕ್ಕ ಅದು ಅಲ್ಲಿ ಮಾತಂಗಿನ ಅದು? ಇವಾಗ ನೋಡಿದ್ರಲ್ಲ, ಇವರು ಬಂದು ಹರಕೆ ಹೊತ್ಕೊಂಡು ಅಲ್ಲಿ ಆ ರೀತಿ ಅದನ್ನು ತಂಬೂರಿ ಅಂತ ಅನಿಸುತ್ತೆ, ಅದನ್ನು ಬಾರಿಸ್ತಾರೆ. ಹಾಗೆ ನೋಡಿ, ದೇವಸ್ಥಾನ ಪೂರ್ತಿ ಬರೀ ಕುಂಕುಮನೆ, ಎಲ್ಲಂದ್ರಲ್ಲೇ ಬರೀ ಕುಂಕುಮನೆ ಹಾಕಿದ್ದಾರೆ. ಏನಂತ ಗೊತ್ತಿಲ್ಲ ಅದ್ರ ಸಂಪ್ರದಾಯ. ಹಾಗೆ ಸ್ವಲ್ಪ ಹೂವು, ಅರಿಶಿನ ಕುಂಕುಮ ಎಲ್ಲ ಎತ್ಬಿಟ್ಟು ಅಲ್ಲಿ ಹಾಕಬೇಕು. ಆನಂತರ ನೋಡಿ ಇವರೇ ಅಂದರೆ ರೇಣುಕಾ ಎಲ್ಲಮ್ಮ ಅಂದರೆ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರೋ ಅಂಥದ್ದು. ಅದು ನೆಕ್ಸ್ಟು ಹೇಳ್ತೀನಿ, ಯಾಕೆಂದರೆ ಅದೊಂದು ವಿಡಿಯೋ ಇದೆ. ಸೊ ನಾನು ಮಾತಾಡಿದ್ದೀನಿ, ಇಲ್ಲಿಂದ ಶುರುವಾಗತ್ತೆ ದೇವಸ್ಥಾನಗಳು. ಅಲ್ಲಿ ನಾನು ಹೋಗಿ ಬಂದಿದ್ದು ಹೇಗಿತ್ತು ಅಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದು ಮುಗಿಸ್ಕೊಂಡು ಬಂದೆ. ಇಲ್ಲಿ ಒಂದು ದೇವಸ್ಥಾನ, ಇದಾದಮೇಲೆ ಹೋಗೋದಷ್ಟೆ. ಇಲ್ಲಿ ಕಾಯಿ ಹೊಡೆದು ಕರ್ಪೂರ ಹಚ್ಚೋದು, ಹಾಗೆ ಇಲ್ಲಿ ಲಾಸ್ಟ್ ನಮಸ್ಕಾರ ಹಾಕ್ಕೊಳ್ಳೋದು. ಫೈನಲಿ ಬ್ಲಾಸ್ಟ್. ರೇಣುಕಾ ಎಲ್ಲಮ್ಮ ದರ್ಶನ ಆಯಿತು. ಇದು ನೆಕ್ಸ್ಟ್ ಮಾತಂಗಿ ಅಂತ ದೇವಸ್ಥಾನ ಇದೆ, ಇಲ್ಲಿ ಹೋಗ್ತಾ ಇದ್ದೀವಿ. ಮಾತಂಗಿ ಅಂದರೆ ಇವರಿಗೆ ಬಂದು ಬಲಿ ಕೊಡೋದಿಲ್ಲ, ಇವರಿಗೆ ಬಂದು ಬಲಿ ಕೊಡ್ತಾರೆ. ಅಂದರೆ ಆ ಪದ್ಧತಿ ಇದೆ, ಸಂಸ್ಕೃತಿ ಇದೆ. ಬನ್ನಿ ನೋಡುವ. ಎಲ್ಲ ಡಿಫ್ರೆಂಟ್ ಆಗಿದೆ ಅಲ್ಲ, ಕಲ್ಚರ್ಸು ಎಲ್ಲ. ಎಲ್ಲಮ್ಮ ಮಾಡಿ ಮಾತಂಗಿ. ಇವರು ಬಂದ್ಬಿಟ್ಟು ಮಾತಂಗಿ ದೇವಿ ಅಂತ. ಮಾತಂಗಿ ಅಂತಂದರೆ ಅಕ್ಕ ತಂಗಿದಿರೋ, ಅಂದರೆ ರೇಣುಕಾ ಎಲ್ಲಮ್ಮ ಇದ್ದಾರಲ್ಲ ಅವರ ತಂಗಿದಿರಂತೆ. ಸೊ ಇಲ್ಲಿ ಬಂದು ನೆಲೆಸಿದ್ದಾರೆ. ಇವರಿಗೆ ಬಲಿ ಕೊಡ್ಬೋದು, ರೇಣುಕಾ ಎಲ್ಲಮ್ಮನಿಗೆ ಕೊಡಲ್ಲ. ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಬಂದು ಬಲಿ ಕೊಟ್ಟು ಪೂಜೆ ಮಾಡ್ತಾರೆ, ಅಂದರೆ ದೇವ್ರು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ ದೇವ್ರು ಮಾಡೋವಂಥದ್ದು ಹೇಗೆ ಅಂತಂದ್ಬಿಟ್ಟು. ಇವ್ರನ್ನ ಮನಸೋ ಇಚ್ಛೆಯಿಂದ ಕೇಳ್ಕೊಂಡ್ರೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗತ್ತೆ, ಹಾಗೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಬಿಸ್ನೆಸ್ಸಿಗೆಲ್ಲನೂ ಕೇಳ್ಕೊಬೋದು. ಫ್ರೆಶ್ ಕಬ್ಬಿನ ಜ್ಯೂಸ್. ಯಾಕೋ ನಗ್ತಿದ್ಯಾ? ಯಾಕೆ ಗೊತ್ತಾ, ಇಲ್ಲೇ ಬೆಳೀತಾರೆ, ಎಲ್ಲ ಕಡೆ ಫ್ರೆಶ್ ಇರುತ್ತೆ. ಬಟ್ ಅಂದರೆ ಇಲ್ಲೇ ಬೆಳೀತಾರೆ, ಇಲ್ಲೇ ಫ್ರೆಶ್ ಆಗಿ ಸಿಗುತ್ತಲ್ಲ ಕಬ್ಬು ಎಲ್ಲ. ಹಾಂ ಹೌದು ಹೌದು, ಒಣಗೋಗಿರುತ್ತೆ. ಇಲ್ಲೆಲ್ಲ ಎಷ್ಟು 10 ರೂಪಾಯಿ. ಬೆಂಗಳೂರಲ್ಲಿ ಅದನ್ನೇ ಹೇಳಿದ್ದು. ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ದೂರ, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಮಂಡ್ಯ ಜಾಸ್ತಿ, ಮಂಡ್ಯ. ಹೌದಾ, ಮಾಡ್ಕೊಳ್ಳ ಕ್ಯಾಶ್. ಏನು ಚಾನಲ್ ಹೆಸರು ಏನಾದರೂ ಇದೆಯಾ? ರಾಜು ದಾಳ. ಯಾವುದು ಇನ್ಸ್ಟಾಗ್ರಾಮ್? ರಾಜು ದಾದಾ ಇನ್ಸ್ಟಾಗ್ರಾಮಾ ಏನು? ಓಕೆ, ರಾಜು ದಾದಾ ಅಷ್ಟೇನಾ ಇರೋದು? ಓಕೆ,
ಫಾಲೋ ಮಾಡ್ತೀನಿ. ಪವಿತ್ರ ಕನ್ನಡತಿ. ಹೌದ್ರಿ. ಇರೋ ಈ ಕಡೆ ಕೊಡು, ಈ ಕಡೆಯಿಂದನೇ ಕೊಡು, ಕೇಳು. ಇನ್ನೊಂದೇ ಒಂದು. ಥ್ಯಾಂಕ್ ಯು. ಇನ್ನೊಂದು ಕೊಡಿ. ಇನ್ನೊಂದು ಎಂತಕ್ಕೋ ನಿನಗ? ಹಾಂ ಕೊಡಿ. ಜ್ಯೂಸ್. ಹಾಂ ಕೇಳಿದ್ರಲ್ಲ ಯಾಕೆ ಅಂದರೆ ಏನ್ರಿ ಏನು ಕೇಳಿ ಯಾವ ಊರು ಅಂತ. ಅವ್ರದ್ದು ಬೆಂಗಳೂರು, ನಮ್ಮದು ಕನ್ನಮಡಿ. ನನ್ನ ಮದುವೆಗೆ ಊರಿಂದ ಬಂದರು ಬೆಂಗಳೂರು. ಎಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕಾಯ್ತಾ ಇರಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದೆಲ್ಲ ಎಷ್ಟು ಬೌಂಡ್ರಿ ಇದೆ ನೋಡಿ. ಅಬ್ಬಾ, ಅದೇ ರಣವಿಕ್ರಮ ನಡೆದಿರೋ ರಣವಿಕ್ರಮ ಮೂವಿ ಇಲ್ಲೇ ನಡೆದಿರೋದು. ನಿಮ್ಮಲ್ಲಿ ಬಾರ್ಡರ್ ದಾಟಕ್ಕೆ 100 ಸಲ ಯೋಚನೆ ಮಾಡೋದು. ಹಾಂ ಅದೇ ಡೈಲಾಗ್ ಇಲ್ಲಿ. ಎಸ್, ಇದು ರಾಮ್ ತೀರ್ಥ ಅಂತ. ಸೊ ಇಲ್ಲೇ ಅಂದರೆ ಇನ್ನು ಆ ಕಡೆ ಹೋಗ್ಬೇಕು. ಹಾಂ, ಈ ಕಡೆ ಹೋಗ್ಬೇಕು. ಸೊ ಇಲ್ಲೇ ನಡೆದಿರೋದು ಶೂಟಿಂಗು.